ಆತ್ಮೀಯ ವೀಕ್ಷಕರೇ ನಮಸ್ಕಾರ. ನಾವಿವತ್ತಿನ ಏನಪ್ಪ ಅಂದ್ರೆ ಗಡಿ ಭಾಗವಾಗಿರುವಂತಹ ಬೀದರ್ ಜಿಲ್ಲೆಯ ಹುಮನಾಬಾದ್ ತಾಲೂಕಿನ ಬಸವತೀರ್ಥ ವೀರಭದ್ರೇಶ್ವರ ದೇವಸ್ಥಾನದಲ್ಲಿದ್ವಿ. ಹೌದು ವೀಕ್ಷಕರೇ, ಏನಂದ್ರೆ ಜನವರಿ ಬಂದ್ರೆ ಸಾಕು ಎಲ್ಲಿಲ್ಲದ ಸಡಗರ ಸಂಭ್ರಮ ಶ್ರೀ ವೀರಭದ್ರ ಜಾತ್ರಾ ಮಹೋತ್ಸವ ಎಲ್ಲೆಲ್ಲೂ ಕೂಡ ನಡೆಯುತ್ತೆ. ಹೌದು ವೀಕ್ಷಕರೇ, ಏನಪ್ಪಾ ಅಂದ್ರೆ ಬಸವತೀರ್ಥ ಏನು ಒಂದು ದೇವಾಲಯ ಇದೆ, ಶ್ರೀ ವೀರಭದ್ರೇಶ್ವರ ದೇವಾಲಯವಿದೆ. ನಿಜಕ್ಕೂ ಕೂಡ ಒಂದು ಐತಿಹಾಸಿಕ ದೇವಸ್ಥಾನದಲ್ಲಿ ಒಂದಾದ ದೇವಸ್ಥಾನವಿದೆ. ಇಲ್ಲೂ ಕೂಡ ಏನಪ್ಪಾ ಅಂದ್ರೆ ಶ್ರೀ ವೀರಭದ್ರ ಮಹಾಸ್ವಾಮಿಗೆ 10ನೇ ತಾರೀಕು ಎಣ್ಣೆ ಹಚ್ಚೋದಾಗಿರ್ಬೋದು, 14ನೇ ತಾರೀಕು ಶಲ್ಯ ಸುಡುವುದು, ಅಂದ್ರೆ ಇವತ್ತಿನ ದಿನ ಶಲ್ಯ ಸುಡುವುದಾಗಿರ್ಬೋದು. ನಂತರ ಇಲ್ಲಿ ಕೂಡ ಅಗ್ಗಿ ಪೂಜೆ ಮತ್ತು ರಥೋತ್ಸವ ಕಾರ್ಯಕ್ರಮ ಇರುತ್ತೆ. ಹಾಗಾದ್ರೆ ಏನೆಲ್ಲ ಕಾರ್ಯಕ್ರಮ ಇರುತ್ತೆ, ಬನ್ನಿ ಅವರ ಕಮಿಟಿಯವರ ಜೊತೆ ಮಾತಾಡೋಣ. ಸ್ವತಃ ಅವ್ರು ಏನ್ ಹೇಳ್ತಾರೆ ಅನ್ನೋದನ್ನ ಕೇಳೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಯಾವ ದಿನ ಮತ್ತು ಏನೇನೆಲ್ಲ ಕಾರ್ಯಕ್ರಮಗಳನ್ನ ಇಲ್ಲಿ ಬಸವತೀರ್ಥನ ಶ್ರೀ ವೀರಭದ್ರ ಮಹಾಸ್ವಾಮಿಯ ಸನ್ನಿಧಾನದಲ್ಲಿ ಇರುತ್ತೆ ಅಂತ ಹೇಳಿ ಸರ್. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಜನವರಿ 10ನೇ ತಾರೀಕು ಎಣ್ಣೆ ಹಚ್ಚ ಕಾರ್ಯಕ್ರಮ ಹಾಗೂ 14ನೇ ತಾರೀಕು ಶಲ್ಯ ಸುಡುವ ಕಾರ್ಯಕ್ರಮ ಹಾಗೂ 20ನೇ ತಾರೀಕು 21/2026 ಸಾಯಂಕಾಲ 5 ಗಂಟೆಗೆ ಅಗ್ನಿ ಪೂಜೆ. ಆ ನಂತರ 21ನೇ ತಾರೀಕು ಸಾಯಂಕಾಲ 5 ಗಂಟೆಗೆ ರಥೋತ್ಸವ ಕಾರ್ಯಕ್ರಮ ನಡೀತಾ ಇದೆ. ಪ್ರತಿ ವರ್ಷದಂತೆ ಕಲ್ಲೂರು, ಹುಮನಾಬಾದ್, ಗಡವಂತಿ, ಕಟೋಳಿ, ಹಳಿಕೇಡ್, ಗೋರಂಪಳ್ಳಿ, ಮುಸ್ತಾಪುರ್, ಸದ್ಲಾಪುರ್ ಎಲ್ಲ ಗ್ರಾಮಸ್ಥರು ಸಕಲ ಭಕ್ತಾದಿಗಳು ಅವತ್ತಿನ ದಿವಸ 20-21 ದಿವಸ ಬಂದು ಜಾತ್ರೆ ಮಹೋತ್ಸವ ಅದುವಾಗಿ ಮಾಡ್ಬೇಕಂತಂದು ತಮ್ಮ ಮೂಲಕ ಎಲ್ಲರಿಗೂ ಕೇಳ್ಕೊತೀನಿ ನಾನು. ನಮಸ್ಕಾರ. 5 ಗಂಟೆ ನಾವು ಇಲ್ಲಿ ಮೆರವಣಿಗೆ ಮೂಲಕ ಇಲ್ಲಿಂದ 5 ಗಂಟೆ ಪ್ರಾರಂಭ ಮಾಡ್ತೀವಿ. ಸುಮಾರು 1-2 ತಾಸು ನಮ್ಮ ಮೆರವಣಿಗೆ ಹೋಗ್ತದೆ ದೇವ್ರ ಪಾಲ್ಕಿ. ಅಲ್ಲಿಂದ ಅಗ್ನಿ ಇದು ಮಾಡಿ ನಾವು ಮತ್ತೆ ರಿಟರ್ನ್ ಆಗಿ 8-9 ಗಂಟೆಗೆ ಮತ್ತೆ ನಾವು ದೇವ್ರ ಪಾಲ್ಕಿ ವಾಪಸ್ ತರ್ತೀವಿ. ಮತ್ತೆ 21ನೇ ತಾರೀಕು ಅದೇ ತರ 21ನೇ ತಾರೀಕು ಸಾಯಂಕಾಲ 5 ಗಂಟೆಗೆ ಮತ್ತೆ ನಮ್ಮ ದೇವ್ರ ಪಾಲ್ಕಿ ಹೊರ ಬರ್ತದೆ. 6-6:30ವರೆಗೆ ರಥೋತ್ಸವ ಕಾರ್ಯಕ್ರಮ ನಡೀತದೆ. ರಥೋತ್ಸವ ಕಾರ್ಯಕ್ರಮ ಸರಿ, ಸುಮಾರು ಎಷ್ಟು ಭಕ್ತರು ಬರುವಂತ ನಿರೀಕ್ಷೆ ಸರ್? ಭಕ್ತಾದಿಗಳು ಎಷ್ಟು ಬರ್ತಾರ ಅಂತಂದು ಏನ್ ಹೇಳಕ್ಕಾಗಲ್ಲ ಸರ್. ಪ್ರತಿ ವರ್ಷ ಕೂಡ ನೋಡ್ತಾ ಇದ್ದಾಗ ನಾವು ಪ್ರತಿ ವರ್ಷ ಕೂಡ ಸುಮಾರು ಒಂದು 4-5 ಸಾವಿರ ಜನ ಜಾಸ್ತಿ ಭಕ್ತಾದ್ರು ಹೆಚ್ಚಿಗೆ ಆಗ್ತಾ ಇದಾರೆ, ಕಡಿಮೆ ಆಗ್ತಾ ಇಲ್ಲ. ಈಗ ತಾವೆಲ್ಲ ನೋಡಿರ್ಬೇಕು, ಈಗ ಈ ದಿವಸ ಎಲ್ಲ ಒಂದು ಸ್ವಲ್ಪ ಡೆವಲಪ್ಮೆಂಟ್ ಕೂಡ ಆಗಿದೆ. ನಮ್ಮ ಎಲ್ಲ ಸಮಾಜ ಮುಖಂಡರು ಭಕ್ತಾದಿಗಳು ಒಂದು ಸ್ವಲ್ಪ ಏನು ಸೇವಾ ಮಾಡಿದಾರೆ, ಆ ಕಾಣಿಕೆ ಏನು ಕೊಟ್ಟಿದ್ದಾರೆ, ಆ ಕಾಣಿಕೆಯಿಂದ ನಾವೆಲ್ಲ ಒಂದು ಸ್ವಲ್ಪ ಡೆವಲಪ್ಮೆಂಟ್ ಹಿಂದೆ ಕೂಡ ಇದು ನಾವೆಲ್ಲ RCC ಹಾಕೋದಲ್ಲಿ, ನಾವು ಫ್ಲೋರಿಂಗ್ ಮಾಡೋದಲ್ಲಿ, ರೋಡ್ಸು ಸ್ವಲ್ಪ ಅಕ್ಕಪಕ್ಕ ಎಲ್ಲ ಕೆಲಸ ಮಾಡೋದಲ್ಲಿ ಆಯಿತು. ಹೋದ ವರ್ಷನೇ ನಾವು ರಥೋತ್ಸವ ಆ ಕಡೆ ಶಿಫ್ಟ್ ಮಾಡಿ ನಮ್ಮ ಮಠ ಮುತ್ತಿಯವರಿಗೆಲ್ಲ ಕರೆಸಿ ಆ ಕಡೆ ಶಿಫ್ಟ್ ಮಾಡಿ ಪೂಜಾ ಮಾಡಿಸಿ ಹೊಸದು ರಥೋತ್ಸವ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದ್ದೇವೆ ನಾವು. ಅಂದ್ರೆ ನಿರಂತರವಾಗಿ ಏನೇನು ಕಾರ್ಯಕ್ರಮಗಳು ಇರುತ್ತೆ 10ನೇ ತಾರೀಕಿನಿಂದ ಇಲ್ಲಿ ಪೂರಾ 21 ಸರ್? ರುದ್ರಾಭಿಷೇಕ ಎಲ್ಲ ನಡೀತಾ ಇರ್ತವೆ. ಭಜನಿ ಸಾಯಂಕಾಲ ಭಜನಿ ನಡೀತಾ ಇರ್ತದೆ. ಸಾಯಂಕಾಲ ಭಕ್ತಾದಿಗಳಿಂದ ಭಜನೆ ದಾಸೋಹ ಕಾರ್ಯಕ್ರಮ ಫಿಕ್ಸ್ ಇರ್ತದೆ, ಕಂಟಿನ್ಯೂಸ್ ಇರ್ತದೆ. ಎಲ್ಲರಿಗೂ ಮಕರ ಸಂಕ್ರಾಂತಿಯ ಶುಭಾಶಯಗಳು ಹೇಳುತ್ತಾ, ನಾಡಿನ ಜನತೆಗೆ ಎಳ್ಳು ಬೆಲ್ಲ ಪ್ರತಿಯೊಬ್ಬ ನಾಡಿನ ಜನತೆಗೆ ಸಿಹಿ ಸುದ್ದಿ ಆಗಲಿ ಹಾಗೂ ನೆಮ್ಮದಿಯಿಂದ ಬದುಕಲಿ ಅಂತ ಹೇಳಿ ಶ್ರೀ ವೀರಭದ್ರೇಶ್ವರ ತಮ್ಮೆಲ್ಲರಿಗೂ ಹಾಗೂ ನಾಡಿನ ಜನತೆಗೆ ಆಶೀರ್ವಾದ ಮಾಡಲಿ ಅಂತ ಹೇಳಿ ದೇವರಲ್ಲಿ ಬೇಡ್ಕೊಳ್ಳುತ್ತಾ, ನಮ್ಮಲ್ಲಿ ಬಸವತೀರ್ಥ ಗಡಿಭಾಗದ ಇರತಕ್ಕಂಥ ಒಂದು ದೇವರ ಪವಿತ್ರವಾಗಿರ್ತಕ್ಕಂಥ ಒಂದು ದೇವಸ್ಥಾನ, ಶ್ರೀ ವೀರಭದ್ರೇಶ್ವರ ಮೂಲ ಸ್ಥಳ ಕೂಡ ಹೌದು ಇದು. ಹಾಗೆ ಈ ಗಡಿ ಭಾಗದಲ್ಲಿ ಇರ್ತಕ್ಕಂಥ ಬಸವತೀರ್ಥವು ಒಂದು 7-8 ಊರುಗಳ ಸೀಮೆಯಲ್ಲಿ ಇರ್ತಕ್ಕಂಥ ಒಂದು ಪವಿತ್ರವಾಗಿರ್ತಕ್ಕಂಥ ಸ್ಥಳ. ನಾವು ಯಾವುದೇ ಒಂದು ವೀರಭದ್ರೇಶ್ವರ ಒಂದು ಗುಡಿ ಇದ್ರೂ ಈ ಒಂದು ದೇವಸ್ಥಾನ ಹೆಂಗದಲ್ಲಿ ಗಡಿಯ ಸೀಮೆಯ ಒಂದು ಸೆಂಟರ್ನಲ್ಲಿ ಇರ್ತಕ್ಕಂಥದ್ದು. ಹಾಗಾಗಿ ಇದು ಬಹಳ ಪವಿತ್ರವಾಗಿರ್ತಕ್ಕಂಥದ್ದು. ಜನರಿಗೆ ಈ ಬೇಡಿದಂತ ವರವನ್ನು ಕೊಡ್ತಕ್ಕಂಥದ್ದು. ಭಕ್ತಿಯಿಂದ ಯಾರು ಒಂದು ಭಕ್ತಿಯಿಂದ ಸೇವೆಯನ್ನು ಮಾಡ್ತಾರ ಅವರಿಗೆ ಕೆಲವೇ ದಿನದಲ್ಲಿ ವರವನ್ನು ದಯಪಾಲಿಸ್ತಕ್ಕಂಥ ಶಕ್ತಿಶಾಲಿ ಇರತಕ್ಕಂಥ ನಮ್ಮ ವೀರಭದ್ರೇಶ್ವರ. ಹೀಗೆ ಪ್ರತಿ ವರ್ಷವೂ ನಾವು ಬಹಳ ಸಡಗರ ಸಂಭ್ರಮದಿಂದ 8-10 ಊರುಗಳ ಒಂದು ನಾಯಕತ್ವದಲ್ಲಿ, ಒಬ್ಬರ ನಾಯಕತ್ವ ಅಲ್ಲ 8-10 ಊರುಗಳ ನಾಯಕತ್ವದಲ್ಲಿ ಈ ಜಾತ್ರೆಯನ್ನು ಬಹಳ ವಿಜೃಂಭಣೆಯಿಂದ ನಡೀತದೆ ನಮ್ಮಲ್ಲಿ. ಹಾಗೆ 10ನೇ ತಾರೀಕಿನ ಹಿಡ್ಕೊಂಡು ನಮ್ಮಲ್ಲಿ ಕಾರ್ಯಕ್ರಮ ಪ್ರಾರಂಭ ಆಗ್ತದ. ಎಣ್ಣೆ ಹಚ್ಚ ಕಾರ್ಯಕ್ರಮ ವೀರಭದ್ರೇಶ್ವರಗೆ, ಆ ನಂತರ ಶಲ್ಯ ಸುಡುವ ಕಾರ್ಯಕ್ರಮ ಇವತ್ತು ಮಕರ ಸಂಕ್ರಾಂತಿಯ ದಿವಸದಂದು. ಹಾಗೆ 20-21 ಅಂದ್ರೆ 20 ತಾರೀಕೆ ಅಗ್ನಿ ಪೂಜೆ ಹಾಗೂ 21ಕ್ಕೆ ಒಂದು ರಥೋತ್ಸವ ಕಾರ್ಯಕ್ರಮ ಬಹು ವಿಜೃಂಭಣೆಯಿಂದ ಸಹಸ್ರಾರು ಜನರು ಇಲ್ಲಿ ತಮ್ಮ ದೇವರಿಗೆ ಸೇವೆ ಸಲ್ಲಿಸಲು ಬರ್ತಾರೆ. ಅನೇಕ ರೀತಿಯ ದಾಸೋಹಗಳು ಕೂಡ ನಡೀತದೆ ಇಲ್ಲಿ. ಮುಂಜಾನೆ ಸ್ಟಾರ್ಟ್ ಆಯ್ತು 8 ಗಂಟೆ ಅಂತಂದ್ರೆ ರಾತ್ರಿ 8-9ರವರೆಗೆ ದಾಸೋಹ
ಅನೇಕ ಭಕ್ತಾದಿಗಳು ದಾಸೋಹ ಕೂಡ ಇಲ್ಲಿ ಮಾಡ್ತಾರೆ. ಹೀಗೆ ಅನೇಕ ಹೀಗಾಗಿ ಎಲ್ಲಾ ಒಂದು ಗ್ರಾಮದ ಕಮಿಟಿ ವತಿಯಿಂದ ಹಾಗೂ ಎಲ್ಲ ಭಕ್ತರ ವತಿಯಿಂದ ಎಲ್ಲರಿಗೂ ಇನ್ನಷ್ಟು ಸೇವೆ ಮಾಡಲು ಈ ವೀರಭದ್ರೇಶ್ವರ ಅವರಿಗೆ ಕರುಣಿಸಲಿ, ದೇಹ ಆಶೀರ್ವಾದ ಮಾಡಲಿ, ಇನ್ನಷ್ಟು ಈ ಜಾತ್ರೆ ಮತ್ತು ಭಕ್ತಾದಿಗಳು ಇನ್ನಷ್ಟು ಬಂದು ಈ ಒಂದು ಜಾತ್ರೆ ಬಹಳ ಸಡಗರ ಸಂಭ್ರಮದಿಂದ ಆಲಿ ಅಂತೇಳಿ ಹೇಳ್ತೇನೆ. ಇನ್ನೊಂದು ವಿಶೇಷವಾಗಿ ಹೇಳ್ಬೇಕಾದ್ರೆ ಇಲ್ಲಿ ಯಾವುದೇ ಒಂದು ಸರ್ಕಾರದ ಅನುದಾನದ ಕೊಳ್ಳಾರ್ದನೆ ಭಕ್ತಾದಿಗಳ ಕಾಣಿಕೆಯಿಂದನೇ ಈ ಗುಡಿಯನ್ನು ಡೆವಲಪ್ಮೆಂಟ್ ಆಗ್ತಾ ಇದೆ. ಇದು ಬಹಳ ವಿಶೇಷವಾಗಿರ್ತಕ್ಕಂಥ ವೀರಭದ್ರೇಶ್ವರನ ಬಳಿ ಇರ್ತಕ್ಕಂಥ ಶಕ್ತಿ. ಆ ಶಕ್ತಿಯನ್ನು ಇನ್ನಷ್ಟು ನಮ್ಮ ಭಕ್ತಾದಿಗಳ ಮೇಲೆ ಹೆಚ್ಚಿಸುವ ಅಲ್ಲಿ ಆಶೀರ್ವಾದ ಮಾಡಲಿ ಅಂತ ಹೇಳುತ್ತಾ ಇವತ್ತು ಈ ಕಾರ್ಯಕ್ರಮ ಹಾಗೆ ತಮ್ಮಗಳಿಗೂ ಮತ್ತು ಭಕ್ತಾದಿಗಳು 20-21 ಇದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ದೇವರ ಆಶೀರ್ವಾದ ಪಡೀಲಿ, ವೀರಭದ್ರೇಶ್ವರ ಅವರಿಗೆ ಎಲ್ಲಾ ರೀತಿಯಲ್ಲಿ ಕರುಣಿಸಲಿ ಅಂತ ಹೇಳಿ ಬೇಳ್ಕೊಳ್ಳುತ್ತಾ ನನ್ನ ಮಾತು. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ, ನಾಗಲಕ್ಷ್ಮಿ ದಾಬಾ ಹತ್ತಿರ ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009. ಫ್ಲಾಟ್ ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಸಂಪರ್ಕಿಸಿ 7676474747. MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್.